ಬಿಜೆಪಿಯಲ್ಲಿ ಕಿಚ್ಚು ಹೊತ್ತಿಸಿದ ಧರ್ಮಸ್ಥಳ ಆಣೆ ಪ್ರಮಾಣ. ಸ್ವಪಕ್ಷೀಯರಿಂದಲೇ ಈಗ ಬಿವೈ ವಿಜಯೇಂದ್ರ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿ ಕಿಚ್ಚು ಹೊತ್ತಿಸಿದ ಧರ್ಮಸ್ಥಳ ಆಣೆ ಪ್ರಮಾಣ. ಇದೀಗ ಸ್ವಪಕ್ಷೀಯರಿಂದಲೇ ಬಿವೈ ವಿಜಯೇಂದ್ರ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇದೆ. ಬಿವೈ ನಿರ್ಧಾರವನ್ನ ಖಂಡಿಸಿದ ಮಾಜಿ ಸಿಎಂ ಸದಾನಂದ ಗೌಡ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ವಿಚಾರಕ್ಕೆ ಡಿವಿಎಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಕ್ಷೇತ್ರಕ್ಕೆ ರಾಜಕೀಯ ತೆಗೆದುಕೊಂಡು ಹೋಗಬಾರದು, ಎಲ್ಲವನ್ನ ದೇವರಿಗೆ ಬಿಟ್ಟು ಬಿಡಿ, ದೇವರೇ ರಾಜಕೀಯ ಮಾಡಲಿ ಅಂತ ಹೇಳಿದ್ದಾರೆ. ನಮ್ಮಿಂದ ರಾಜಕೀಯ ಮಾಡಲು ಆಗದಿದ್ರೆ ದೇವರಿಗೆ ಬಿಟ್ಟು ಬಿಡಿ. ನಾನು ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಕರೆ ಮಾಡಿ ಹೇಳಿದ್ದೇನೆ. ಬಿವೈವಿ ಧರ್ಮಸ್ಥಳ ಆಣೆ ಪ್ರಮಾಣಕ್ಕೆ ಈಗ ಡಿವಿಎಸ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಡಿವಿಎಸ್ ಎಕ್ಸ್ಕ್ಲೂಸಿವ್ ಮಾತುಕತೆ. ಸರ್, ಕೊನೆಯದಾಗಿ ಸರ್, ಈಗಾಗಲೇ ಅಧ್ಯಕ್ಷರು ಮೊದಲನೇ ದಿನ ಹೇಳ್ತಾರೆ ಯಾರು ಅಂತ ನಾವು ಗಮನಿಸ್ತೀವಿ, ಇದನ್ನ ಬಗೆಹರಿಸ್ತೀವಿ ಅಂತ ಮೊದಲನೇ ದಿನ ಹೇಳ್ತಾರೆ. ಮತ್ತೆ ಬಳಿಕ ಹೇಳ್ತಾರೆ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಗಿ ಭೇಟಿ ಮಾಡ್ತೀನಿ ಅಂತ. ಅದಾದ ಬಳಿಕ ಸತ್ಯಶೋಧನಾ ಸಮಿತಿ ಹುಟ್ಕೊಳ್ಳುತ್ತೆ. ಅದಾದ ಬಳಿಕ ಈಗ ಹೊಸದಾಗಿ ಧರ್ಮಸ್ಥಳ ಆಣೆ ಪ್ರಮಾಣ ಅಂತ ಹುಟ್ಕೊಂಡಿದೆ. ಈಗ ದೆಹಲಿ ಯಾತ್ರೆಯಲ್ಲಿ ಇದ್ದಾರೆ. ಇದೆಲ್ಲ ಮುಗಿಸಿದ್ಮೇಲೆ ರಾಜ್ಯಾಧ್ಯಕ್ಷರ ಈ ನಿಲುವು ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಧರ್ಮಸ್ಥಳಕ್ಕೆ ಹೋಗೋದು, ಅಲ್ಲೊಂದು ಆಣೆ ಪ್ರಮಾಣ ಮಾಡಿಸೋದು, ಅದು ಜೊತೆಗೆ ಸತ್ಯಶೋಧನಾ ಸಮಿತಿ ನಿಜವಾಗ್ಲೂ ಸತ್ಯ ಸಿಗುತ್ತಾ ಅದ್ರಲ್ಲಿ ಯಾರು ಹಾಕಿದ್ದಾರೆ ಅಂತ? ನೋಡಿ, ನಾನು ಸತ್ಯಶೋಧನಾ ಸಮಿತಿಯವರ ಶಕ್ತಿ ಸಾಮರ್ಥ್ಯ, ಅವರ ಕೆಪಾಸಿಟಿ, ಎಬಿಲಿಟಿ ಇದನ್ನೆಲ್ಲ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಏನಾಗುತ್ತೆ ಅಂತ ರಿಪೋರ್ಟ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಈ ಒಂದು ಅಡ್ಡ ಮತದಾನ ಮಾಡಿದವರನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ನಾವು ಆಣೆ ಪ್ರಮಾಣ, ಅದು ಕೂಡ ವಿಶೇಷವಾಗಿ ಧರ್ಮಸ್ಥಳದಂಥ ಆ ದೇವರ ಹೆಸರನ್ನು ನಾವು ಉಪಯೋಗ ಮಾಡುವಂಥದ್ದು ಸರಿಯಲ್ಲ. ಒಂದು ಭಾವನಾತ್ಮಕ ಸಂಬಂಧ, ದೇವರು ನಮಗೆ ಒಂದು ಭಾವನಾತ್ಮಕವಾದ ಸಂಬಂಧ. ಅಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿಬಿಟ್ರೆ ಒಂದು ಕಡೆಯಿಂದ ಆ ದೇವರ ಮೇಲಿನ ವಿಶ್ವಾಸದ ಕೊರತೆಯೂ ಆಗ್ತದೆ, ಇನ್ನೊಂದು ಕಡೆ ಒಂದು ನಿರಪರಾಧಿಗೆ ನಾವು ಸುಮ್ಮನೆ ದಂಡ ಮಾಡುವಂಥ ಕೆಲಸ ಕಾರ್ಯಗಳು. ಆದ ಕಾರಣ ಖಂಡಿತವಾಗಿ ದೇವರಲ್ಲಿ ಹೋಗುವುದು, ನಮ್ಮ ರಾಜಕಾರಣವನ್ನು ಒಂದು ಅತ್ಯಂತ ಪವಿತ್ರ ಜಾಗಕ್ಕೆ ತಗೊಂಡೋಗಿ ಅಲ್ಲಿಯೇ ಅದನ್ನು ನಾವು ಕೊಡುವಂಥದ್ದು, ಇದು ಸುತಾರಾಮ ಒಪ್ಪತಕ್ಕದ್ದಲ್ಲ. ನಾನು ಅಂತಲ್ಲ, ನನ್ನೊಟ್ಟಿಗೆ ಮಾತಾಡಿದ ತುಂಬ ಕಾರ್ಯಕರ್ತರು ಇದರ ಬಗ್ಗೆ ಹೇಳಿದ್ದಾರೆ. ಅದು ಸರಿಯಲ್ಲ. ಇನ್ವೆಸ್ಟಿಗೇಷನ್ ಮಾಡಲಿ, 2 ದಿನ ತಡ ಆದರೂ ಸಿಕ್ಕುವಂಥದ್ದು ಸಿಕ್ಕಲಿ. ಅದೇ ಅಂತ ಆ ದೇವರು ಆ ಸತ್ಯಶೋಧನಾ ಸಮಿತಿಗೆ ಮತ್ತು ಪಕ್ಷದ ಪ್ರಮುಖರಿಗೆ ದೇವರು ಬುದ್ಧಿ ಕೊಡಲಿ, ಶಕ್ತಿ ಕೊಡಲಿ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ. ಆದರೆ ದೇವರಲ್ಲಿ ಹೋಗಿ ದೇವರೇ ಮಾಡಿ ಅಂತ ಹೇಳಿದರೆ, ನೀವು ದೇವರಲ್ಲೇ ಮಾಡಿಸಿದ್ರೆ ರಾಜಕಾರಣ ದೇವರೇ ಮಾಡ್ಬೋದಲ್ಲ, ನಾವು ಯಾಕೆ ಮಾಡಬೇಕು? ಆದ ಕಾರಣ ಇದರ ಬಗ್ಗೆ ನಾನು ಸುತಾರಾಮ ಒಪ್ಪಲಿಲ್ಲ. ಇಬ್ಬರಿಗೂ ಫೋನ್ ಮಾಡಿ ಮಾತಾಡಿದ್ದೇನೆ, ದಯವಿಟ್ಟು ಪುನರ್ ಪರಿಶೀಲಿಸಿ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮರಾಮನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.